ಅಸ್ಸಲಾಮು ಅಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನಾನು ಇವತ್ತು ಮಾಡ್ತಾಯಿದ್ದೇನೆ ಅವಡೆಕಾಯಿ ಪಲ್ಯ. ಮತ್ತು ನಾನು ಮಾಡ್ತಾಯಿದ್ದೇನೆ ತುಂಬ ಬೇಳೆ ಎಲ್ಲ ಹಾಕಿ, ಎಲ್ಲ ಮಿಕ್ಸ್ ಬೇಳೆ ಹಾಕಿ ಒಂದು ರೈಸ್. ತುಂಬಾ ಸೂಪರ್ ಆಗುತ್ತೆ. ಮನೆಯಲ್ಲಿ ಯೋಚನೆ ಮಾಡಬೇಡಿ ಇವತ್ತು ಏನು ಮಾಡೋದಂತ, ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಿ ಇದಕ್ಕೆ ಇಬ್ಬರಿಗೆ ಸೂಟ್ ಆಗುತ್ತೆ. ಸೊ ಅವಡೆಕಾಯಿ ಪಲ್ಯ ಮತ್ತು ಈ ರೈಸಿಗೆ ಒಂದು ಸತಿ ತಿಂದು ನೋಡಿ ಮತ್ತು ಕಮೆಂಟ್ ಮಾಡಿ ಹೇಳಿ. ಇದೇ ಥರ ಮಾಡಿ, ಸೂಪರ್ ಆಗುತ್ತೆ, ಹೆಲ್ದಿ ಕೂಡ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಾನು ಫುಲ್ ನೈಟ್ ಅವಡೆಕಾಯಿ ನೆನೆಸು ಹಾಕಿದ್ದೆ. ಕುಕ್ಕರ್ನಲ್ಲಿ ಉಪ್ಪು ಹಾಕಿ ಬೇಯಲಿಕ್ಕೆ ಇರ್ತೇನೆ ಒಂದು ಸೈಡ್. ಇದು ಮಕ್ಕಳಿಗೆಲ್ಲ ತುಂಬ ಒಳ್ಳೆ ಉಂಟು, ಬೇಳೆ ಮಿಕ್ಸ್ ಬೇಳೆ ಅಲ್ವಾ. ಸೊ ಮತ್ತು ಒಂದು ಪಾತ್ರೆ ಇಡ್ತೇನೆ, ಅದಕ್ಕೆ ಹಾಕ್ತಿದ್ದೇನೆ ಎಣ್ಣೆ. ಸೊ ನಾನು ಚಿಕ್ಕ ಚಿಕ್ಕ ತುಂಡು ಮಾಡಿ ನೀರುಳ್ಳಿ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದು ಫ್ರೈ ಆಗ್ತಾ ಇರಲಿ, ಮಸಾಲೆ ರೆಡಿ ಮಾಡ್ತೀನಿ ನಾನು. ಕೊತ್ತಂಬರಿ ಹುಡಿ, ಜೀರಿಗೆ ಹುಡಿ, ಗರಂ ಮಸಾಲ ಹುಡಿ, ಕಸ್ತೂರಿ ಮೇಥಿ, ಮೆಣಸಿನ ಹುಡಿ. ಮತ್ತು ನಾನು ಹಾಕ್ತಿದ್ದೇನೆ ಟೊಮೆಟೊ ನೀರುಳ್ಳಿಗೆ, ಅದು ಒಳ್ಳೆ ಫ್ರೈ ಆಗಲಿ. ಸೊ ನಾನು ಮತ್ತೆ ಹಾಕ್ತೇನೆ ಜಿಂಜರ್ ಪೇಸ್ಟ್, ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್. ಮತ್ತು ಹಾಕ್ತೇನೆ ಹುಡಿ, ಕೊತ್ತಂಬರಿ ಹುಡಿ, ಜೀರಿಗೆ ಹುಡಿ, ಕಸ್ತೂರಿ ಮೇಥಿ, ಮೆಣಸಿನ ಹುಡಿ, ಗರಂ ಮಸಾಲ ಹುಡಿ. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಫ್ರೈ ಮಾಡಿ, ಕಲರ್ ಚೇಂಜು ಆಗೋ ತನಕ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಹೋಗಿ, ಫ್ರೈ ಮಾಡ್ತಾ ಹೋಗಿ, ನೀರು ಹಾಕ್ತಾ ಹೋಗಿ, ಫ್ರೈ ಮಾಡ್ತಾ ಹೋಗಿ. ನೋಡಿ ಕಲರ್ ಚೇಂಜ್ ಆಯಿತು. ಆವಾಗ ನಾನು ಹಾಕ್ತಾಯಿದ್ದೇನೆ ಅವಡೆ, ಬೇಯಿಸಿದ ಅವಡೆ ಹಾಕ್ತಾ ಇದ್ದೇನೆ. ಅದು ಬೇಯ್ತಾ ಇರಲಿ. ಬೇಯ್ತಾ ಇರುವಾಗ ಸ್ವಲ್ಪ ಲಿಂಬೆ ರಸ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನಿಮ್ಮ ಅವಡೆಕಾಯಿ ಪಲ್ಯ ರೆಡಿ ಆಯಿತು, ಸಿಂಪಲಾಗಿ. ಈಗ ನಾನು ರೈಸ್ ಮಾಡ್ತಾಯಿದ್ದೇನೆ. ಒಂದು ಕಾಯಿ ಮೆಣಸು ಕಟ್ ಮಾಡಿ ಹಾಕಿ ರೈಸ್ ಮಾಡ್ತಾಯಿದ್ದೇನೆ ನೋಡಿ. ಸೊ ಇದು ನೋಡಿ, ಎಲ್ಲ ನಮ್ಮ ಬೇಳೆ ಮಿಕ್ಸ್ ಉಂಟು, ಎಲ್ಲ ಬೇಳೆ ಹಾಕಿದ್ದೇನೆ. ಅದೇ ಅವಡೆಕಾಯಿ ಪಲ್ಯ, ಅವಡೆ ಬೇಯಿಸಿದ ಕುಕ್ಕರ್ನಲ್ಲಿಯೇ ನಾನು ಹಾಕ್ತಾಯಿದ್ದೇನೆ ತುಪ್ಪ. ಕುಕ್ಕರ್ ನಾನು ತೊಳಲಿಲ್ಲ. ಸೊ ನೋಡಿ, ಇದು ಬೇಯ್ತದೆ ನೋಡಿ. ಸ್ವಲ್ಪ ನೀರು ನಿಮಗೆ ಎಷ್ಟು ಬೇಕು ಅಷ್ಟು ದಪ್ಪ ಇಟ್ಟು ಗ್ಯಾಸ್ ಬಂದ್ ಮಾಡಿದರೆ ಆಯಿತು. ನಾನು ಗ್ಯಾಸ್ ಬಂದ್ ಮಾಡಿದೆ. ಸೊ ನಾನು ಅದಕ್ಕೆ ಹಾಕ್ತೇನೆ, ತುಪ್ಪದ ಮೇಲೆ ಸ್ವಲ್ಪ ನೀರುಳ್ಳಿ ಹಾಕ್ತಾಯಿದ್ದೇನೆ, ಸ್ವಲ್ಪ ಗರಂ ಮಸಾಲೆ ಸ್ವಲ್ಪ ಸ್ವಲ್ಪ ಒಂದೊಂದು ಹಾಕಿ, ಒಂದು ಕೆತ್ತೆ, ಒಂದು ಲವಂಗ, ಒಂದು 3-4 ಹಾಕಿ, ಪೆಪ್ಪರ್ ಹಾಕಿದರೆ ಆಯಿತು. ಅದಕ್ಕೆ ಸ್ವಲ್ಪ ಜಿಂಜರ್ ಪೇಸ್ಟ್ ಹಾಕ್ತಾಯಿದ್ದೇನೆ. ಅದು ಸ್ವಲ್ಪ ಫ್ರೈ ಮಾಡಿ ಅಷ್ಟೇ. ಅದಕ್ಕೆ ಹಾಕಿ ಇವಾಗ ನೀರು, 1 ಗ್ಲಾಸ್ ನೀರಿಗೆ ಸ್ವಲ್ಪ ಹಳದಿ ಹುಡಿ ಹಾಕಿದ್ದೇನೆ. ಲೈಟಾಗಿ ಹಳದಿ ಹುಡಿ ಹಾಕಿ, ಜಾಸ್ತಿ ಹಾಕಬೇಡಿ ಆಯಿತಾ. ನನ್ನ ಮಗು ಬಂದ ಹತ್ತಿರ, ಹಾಗಾಗಿ. ಮತ್ತು ನಾನು ಹಾಕ್ತೇನೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು. ಸೊ ನಾನು ಬೇಳೆ ಮತ್ತು ಅಕ್ಕಿ ತೊಳೆದು ನೀರು ಸ್ವಲ್ಪ ಬಾಯ್ಲ್ ಹಾಕ್ತಾ ಬರುವಾಗ ಉಪ್ಪು ಹಾಕ್ತೇನೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೇನೆ. ಇದಕ್ಕೆ ಸ್ವಲ್ಪ ಲಿಂಬೆ ರಸ ಹಾಕಿ ರೈಸಿಗೆ ಮತ್ತು ಹಾಕ್ತಿದ್ದೇನೆ ಅಕ್ಕಿ. ಸೊ ನೋಡಿ, ಒಳ್ಳೆ ಮಿಕ್ಸ್ ಮಾಡಿ ಒಂದು ಸಿಟಿ ಮಾಡ್ತೇನೆ, ಮತ್ತು ನಮ್ಮ ರೈಸ್ ರೆಡಿ ಆಯಿತು. ನೋಡ್ದಿರಲ್ವ, ಸೂಪರ್ ಆಗುತ್ತೆ. ಒಂದು ಸರ್ತಿ ಟ್ರೈ ಮಾಡಿ, ಯೋಚನೆ ಮಾಡ್ತಾ ಮಾಡಿ ಏನು ಮಾಡೋದು ಅಂತ. ಇದಕ್ಕೆ ಉಪ್ಪಿನಕಾಯಿ ಎಂತ ಬೇಕಂತ ಇಲ್ಲ, ಹೆಲ್ದಿ ಫುಡ್ ಇದು, ಸೂಪರ್ ಆಗುತ್ತೆ. ಮಕ್ಕಳಿಗೆಲ್ಲ ತಿನ್ನಿಸಿ.